ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಸೆಕೆಂಡ್ ವ್ಲಾಗ್. ಇವತ್ತು ಕಾಲೇಜ್ ಇಲ್ಲ ರೀ, ಸಂಡೇ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ಸ್ಪೆಷಲ್ ಏನಂದ್ರೆ, ನಾನು ಸಂಜೆ ಇದು ಸೋಮೇಶ್ವರ ಗುಡಿಗೆ ಹೊಂಟೇವಿ. ಇಲ್ಲೇ ಒಂದು ರಂಗೋಲಿ ತೋರಿಸ್ತೀನಿ. ನಮ್ಮ ತಂಗಿ ತೆಗ್ದಾಳೆ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ತಂಗಿ ಇಲ್ಲೊಂದು ರಂಗೋಲಿ ತೆಗ್ದಾಳ, ಇಲ್ಲಿ ಒಂದು ರಂಗೋಲಿ ತೆಗ್ದಾಳ ನೋಡ್ರಿ. ತಡ್ರಿ, ನಮ್ಮ ತಂಗಿನ ತೋರಿಸ್ತೀನಿ. ಈಕಿನ ನೋಡ್ರಿ ನಮ್ಮ ತಂಗಿ. ಹಾಯ್ ಮಾಡು. ಹಾಯ್ ಎಲ್ಲರಿಗೂ, ಹೆಂಗಿದ್ದಾರೆ? ಆರಾಮದಿರಿ ಎಲ್ಲರೂ? ಆಕೇನು ರೆಡಿ ಆಗಿಲ್ಲ, ಈಕೆ ಅಷ್ಟ ರೆಡಿ ಆಗ್ಯಾಳ ಅನ್ಕೋಬೇಡ್ರಿ. ಆಕೆ ಮನೆಯೊಳಗಿರ್ತಾಳೆ. ನಾನು ಸಂಜೆ ಸೋಮೇಶ್ವರ ಗುಡಿಗೆ ಹೊಂಟೇವಲ್ಲ, ಅದಕ್ಕೆ ರೆಡಿ ಆಗೀನಿ. ಈಗ ಸಂಜೆ ಕಡೆನೇ ಹೊಂಟೀನಿ. ಆಮೇಲೆ ಆಕೆ ಜೋಡಿ ಇದ್ದಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸಂಜೆ ಮನೆಗೆ ಬಂದೇವ್ರಿ. ಈಗ ಆಕಿನೂ ರೆಡಿ ಆಗ್ಯಾಳಂತ ಬರಾತಾಳ ನೋಡ್ರಿ. ಸಂಜೆ ಮನೆಗೆ ಹೋಗಿ ಸಂಜೆನೂ ಕರ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ CBTಗೆ ಹೋಗಿ ಅಲ್ಲೇ ಸೋಮೇಶ್ವರ ಗುಡಿ ಬಸ್ ಹತ್ತಿ ಸೋಮೇಶ್ವರ ಗುಡಿಗೆ ಹೋಗ್ತೀವಿ. ಬಾಯ್, ಅಲ್ಲಿ ಹೋಗಿ ಸಿಗ್ತೇವೆ. ಇಲ್ಲಿ ಯಾವುದೋ ದೇವರಿಂದ ಏನೋ ಮಾಡತ್ತಾರೆ, ಸೊ ದೊಡ್ಡ ಸೌಂಡ್ ಎಲ್ಲ ಹಚ್ಚಿದಾರೆ ನೋಡ್ರಿ. ಸೋಮೇಶ್ವರ ಗುಡಿಗೆ ಬಂದ್ವಿ ರೀ, ಒಳಗೆ ಹೊಂಟೇವ್ರಿ. ಈಗ ನೋಡ್ರಿ ಎಷ್ಟು ಗದ್ಲೈತಿ ಸೋಮೇಶ್ವರ ಗುಡಿ ಒಳಗೆ. ಸಂಜೆಗೆ ಬಂದ್ರೆ ಇನ್ನೂ ಪೂರ ಗದ್ಲಿರ್ತೈತ್ರಿ ಸಂಜೆಗೆ. ಯಾಕಂದ್ರೆ ಇಲ್ಲೇ ಯಕ್ಷಗಾನ ನಾಟಕ ನಡಿತೈತ್ರಿ. ನಾ ಬರ್ತಿದ್ದೆ ಮೊದಲು ನಮ್ಮ ಪಪ್ಪನ ಜೋಡಿ ಸಣ್ಣಕ್ಕಿದ್ದಾಗ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಅದು ಭಾಳ ರಶ್ ಇತ್ತು. ಈಗ ನೆಕ್ಸ್ಟ್ ಈಗ ಫೋಟೋಸ್ ತಕ್ಕೊಂಡು ಒಂದು ರೀಲ್ಸ್ ಮಾಡಿ ಮನೆಗೆ ಹೋಗ್ತೇವಿ. ಏನೂ ತಿನ್ನೋದಿಲ್ಲ, ಯಾಕಂದ್ರೆ ಇವತ್ತು ಏಕಾದಶಿ ಐತಲ್ಲ, ಇಬ್ಬರು ಉಪವಾಸ ಮಾಡತ್ತೇವಿ. ಯಾರ್ಯಾರು ಉಪವಾಸ ಮಾಡತ್ತೀರಿ ಕಮೆಂಟ್ ಮಾಡಿರಿ. ಹಾಂ, ಕಮೆಂಟ್ ಮಾಡಿರಿ ಎಲ್ಲರೂ. ಬಾಯ್. ಅಲ್ಲೇ ಪ್ರಸಾದ ಕೊಟ್ರೆ ಪ್ರಸಾದ ತಿನ್ನತ್ತೀವಿ.